ಯಾರು ಗೆಲ್ಬೇಕು ಅಂತ? ಈ ಸರಿ ದಾವಣಗೆರೆ ದಕ್ಷಿಣ ಶ್ರೀನಿವಾಸ ದಾಸ್ಕರಿಯಪ್ಪನವ್ರು ಗೆಲ್ಬೇಕಂತ ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತನೂ ಹೋರಾಟ ಐತೆ. ಶ್ರೀನಿವಾಸ ದಾಸ್ಕರಿಯಪ್ಪನವ್ರು ಗೆದ್ದೇ ಗೆಲ್ತಾರೆ. ಸರಾಸರಿ 50,000 ಮತ ಅಂತರದಿಂದ ಗೆಲ್ತಾರೆ. ಓಕೆ, ಯಾಕೆ ದಾಸ್ಕರಿಯಪ್ಪ ಅವರನ್ನೇ ಆಯ್ಕೆ ಮಾಡಬೇಕು ಅಂತ? ಅಭಿವೃದ್ಧಿ ಒಳ್ಳೆ ಜನ ಸಂಘಟನೆ ಚೆನ್ನಾಗೈತಿ, ಅಭಿವೃದ್ಧಿ ಕಾರ್ಯ ಮಾಡ್ತಾರಂತ ಯುವಕರಿದ್ದಾರೆ. ಪಕ್ಷದಲ್ಲಿ ಚೆನ್ನಾಗಿ ಎಲ್ಲರಲ್ಲಿ ಗುರುತಿಸ್ಕೊಂಡ್ರೆ ಚೆನ್ನಾಗಿ ಹೋರಾಟ ಮಾಡ್ತಾ ಇದಾರೆ. ಯುವಕರಲ್ಲಿ ಒಳ್ಳೆ ಒಂದು ಇದನ್ನ ಇಟ್ಕೊಂಡ್ರೆ ಮುಂದೆ ಒಳ್ಳೆ ಕೆಲಸ ಅನ್ನೋದು ಹೇಳಿ ಶ್ರೀನಿವಾಸ ದಾಸ್ಕರಿಯಪ್ಪನ ಗೆಲ್ಲಿಸ್ಬೇಕಂತ ಹೇಳಿ ಎಲ್ಲರೂ ಮತದಾರರೆಲ್ಲರೂ ತೀರ್ಮಾನ ಮಾಡಿದ್ದಾರೆ. ಈ ಸರಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ರೆ ಸಾಕಷ್ಟು ಜನ ಇದ್ರು, ಏನು ರೆಸ್ಪಾನ್ಸ್ ಇತ್ತು ಅಂತ? ಶ್ರೀನಿವಾಸ ದಾಸ್ಕರಿಯಪ್ಪರು ಶ್ರೀನಿವಾಸ ದಾಸ್ಕರಿಯಪ್ಪನವ್ರು ಗೆಲ್ಬೇಕಂತಾನೆ ಎಲ್ಲರೂ ಉತ್ಸಾಹ ಇತ್ತು. ರ್ಯಾಲಿಯಲ್ಲೇನು ಅದೇ ಉತ್ಸಾಹ. ಇಲ್ಲೇನು ಯಾರು ಹಣ ಆಶಾ ಇದಕ್ಕೆ ಬಂದಲ್ಲಿ ಯಾರು ಎಲ್ಲರೂ ಸ್ವಂತ ಖರ್ಚಿನಲ್ಲಿ ಬಂದು ಅವರೆಲ್ಲರೂ ಒಟ್ಟು ಈ ಶ್ರೀನಿವಾಸ ದಾಸ್ಕರಿಯಪ್ಪನ ಗೆಲ್ಲಿಸ್ಬೇಕಂತಾನೆ ಈ ಇಂಥ ಉರಿ ಬಿಸಿಲಿನಲ್ಲಿನೂ ರ್ಯಾಲಿ ಹೋರಾಟ ಮಾಡಿದ್ದಾರೆ. ಅತ್ಯಂತ ಆದ್ರೆ ದಕ್ಷಿಣದಲ್ಲಿ 30 ವರ್ಷ ಆದ್ರೂ ಅಭಿವೃದ್ಧಿ ಎಲ್ಲೆಲ್ಲಿ ಆಗಿಲ್ರಿ. ಹೇಳ್ಬೇಕಪ್ಪ ಅಂದ್ರೆ ಈ ದಾಸ್ಕರಿಯಪ್ಪರು ಬಂದ್ರೆ ಇಡೀ ಒಟ್ಟು ಅಭಿವೃದ್ಧಿ ಮಾಡ್ತಾರೆ ಅಂತಂದೇಳಿ ಎಲ್ಲರಿಗೂ ಕನಸಿದೆ. ಅದನ್ನು ಅಭಿವೃದ್ಧಿ ಮಾಡಲಿ ಅಂತಂದೇಳಿ ದಾಸ್ಕರಿಯಪ್ಪರಿಗೆ ಓಟ್ ಹಾಕ್ಬೇಕು ಅನ್ನೋದು ಎಲ್ಲರದು ಮನವಿ ಇದೆ, ಎಲ್ಲರದು ಅಭಿಪ್ರಾಯ. ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ಮುಂದಾದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಳ್ಳೆ ಯುವಕರು ಇದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಶ್ರೀಮಂತರಿಗೂ ಬಡವ್ರ ಮಧ್ಯೆ ಯುದ್ಧ ಇದು. ಆದರೂ ಏನಾದರೂ ಮಾಡಿ ಬರೀ ಅವ್ರ ಕುಟುಂಬಕ್ಕೆ ಬೇಕಂತಂದು ಅವ್ರ ಹೋರಾಟ ಇದೆ. ಇವರೆಲ್ಲ ಸಾಮಾನ್ಯ ಜನರ ಮಧ್ಯೆ ಬೆರೆತಿದ್ದಾರೆ. ಸಾಮಾನ್ಯ ಜನರನ್ನ ಗೆಲ್ಸ್ಬೇಕನ್ನೋ ಉದ್ದೇಶ ಇದೆ. ಕಾರ್ಯಕರ್ತರಾಗಿದ್ದಂಥವರು ದಾಸ್ಕರಿಯಪ್ಪ ಅವರು ಅವರಿಗೆ ಟಿಕೆಟ್ ಕೊಟ್ಟಿದೆ ಹೈಕಮಾಂಡ್. ಈ ಹೈಕಮಾಂಡ್ ನಿರ್ಧಾರಕ್ಕೆ ಏನು ಹೇಳ್ತೀರಾ ಅಂತ? ಅವರಿಗೆ ಸ್ವಾಗತ ಕೊಡ್ತಾರೆ. ಅವ್ರು ಒಳ್ಳೆ ಡಿಸಿಷನ್ ತಗೊಂಡಾರೆ, ಒಳ್ಳೆ ಡಿಸಿಷನ್ ತಗೊಂಡಾರೆ. ಅವ್ರಿಗೆ ನಮ್ಮ ದಾವಣಗೆರೆ ಪರವಾಗಿ, ದಕ್ಷಿಣದ ಪರವಾಗಿ ಅವರಿಗೆ ಸ್ವಾಗತ. ಈ ಸಲ ಈ ಒಂದು ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಒಂದು ಉತ್ಸಾಹವನ್ನು ತಂದಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ಸೊ ಹಾಗಾಗಿ ಬಿಜೆಪಿ ರಾಜ್ಯ ಮತ್ತು ಕೇಂದ್ರದ ಎಲ್ಲ ನಾಯಕರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಹಾಗೆಯೇ ಶ್ರೀನಿವಾಸ ದಾಸ್ಕರಿಯಪ್ಪರು ತುಂಬ ಒಳ್ಳೆಯ ವ್ಯಕ್ತಿ. ಸೊ ಹಾಗಾಗಿ ಇಲ್ಲಿ ಇವತ್ತು ಸೇರಿರ್ತಕ್ಕಂತಹ ಸಹಸ್ರಾರು ಜನರೇ ಇದಕ್ಕೆ ಸಾಕ್ಷಿ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಈ ಸಲ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಅದರಲ್ಲೂ ಶ್ರೀನಿವಾಸ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಡೀ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಜನ ಸೊ ಒಂದು ಮತವನ್ನು ನೀಡಲೇಬೇಕು ಅಂತೇಳಿ ತೀರ್ಪನ್ನು ತಗೊಂಡಿದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಲಿ. ಹಾಗೆ ದಾವಣಗೆರೆ ದಕ್ಷಿಣದ ಜನತೆಗೆ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲ ಸಮುದಾಯದ ಜನರು ಕೂಡ, ಅದರಲ್ಲೂ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದಂಥ ಎಲ್ಲ ಸಮುದಾಯದವರು ಕೂಡ ಸೊ ಒಂದು ದಾಸ್ಕರಿಯಪ್ಪನವರಿಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಸಪೋರ್ಟ್ ಮಾಡಿ ಸಾಕಷ್ಟು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ.